ನಿನ್ನ ಮಗನು ಇವನು ಕೊಡಗೈದ ನೀ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ದೊಡ್ಡನಾಗಮಂಗಲ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಯುವ ನಾಯಕರಾದ ರಾಜೇಶ್ ರೆಡ್ಡಿರವರ ಹುಟ್ಟುಹಬ್ಬ ಅಂಗವಾಗಿ ದೊಡ್ಡನಾಗಮಂಗಲ ಗ್ರಾಮದಲ್ಲಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ದೊಡ್ಡನಾಗಮಂಗಲ ರಾಜೇಶ್ ರೆಡ್ಡಿರವರ ಹುಟ್ಟುಹಬ್ಬ ಅಂಗವಾಗಿ ಶಾಲಾ ಮಕ್ಕಳಿಗೆ ಸಿಹಿ ವಿತರಣೆ, ಕಲಿಕಾ ಸಾಮಗ್ರಿ ವಿತರಣೆ, ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ದೊಡ್ಡನಾಗಮಂಗಲ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ರಾಜೇಶ್ ರೆಡ್ಡಿರವರಿಗೆ ಅಭಿಮಾನಿಗಳು, ಹಿತೈಷಿಗಳು ಮತ್ತು ಗ್ರಾಮಸ್ಥರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು. ಇನ್ನು ಈ ವೇಳೆ ದೊಡ್ಡನಾಗಮಂಗಲ ರಾಜೇಶ್ ರೆಡ್ಡಿರವರು ಮಾತನಾಡಿ, ದೊಡ್ಡನಾಗಮಂಗಲ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮದ ಯುವಕರು ಮತ್ತು ಗ್ರಾಮಸ್ಥರು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ಅಭಿಮಾನಕ್ಕೆ ನಾನು ಎಂದಿಗೂ ಅವರಿಗೆ ಚಿರಋಣಿಯಾಗಿರುತ್ತೇನೆ ಎಂದು ಹೇಳಿದರು. ಇನ್ನು ಈ ವೇಳೆ ದೊಡ್ಡನಾಗಮಂಗಲ ಗ್ರಾಮದ ಯುವಕರು ಮಾತನಾಡಿ, ರಾಜೇಶ್ ರೆಡ್ಡಿರವರು ದೊಡ್ಡನಾಗಮಂಗಲ ಗ್ರಾಮದ ಮನೆ ಮಗನಾಗಿದ್ದು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ್ದು, ರಾಜೇಶ್ ರೆಡ್ಡಿರವರು ಮತ್ತಷ್ಟು ರಾಜಕೀಯವಾಗಿ ಪ್ರಗತಿ ಕಾಣಲಿ, ಭಗವಂತ ಅವರಿಗೆ ಸಕಲ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕಲ್ಪಿಸಲಿ ಎಂದು ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ದೊಡ್ಡನಾಗಮಂಗಲ ಆಂಜಿ, ಮೋಹನ್, ಸುರೇಶ್, ದಿನೇಶ್, ನಾರಾಯಣಸ್ವಾಮಿ, ರಾಜು, ವೆಂಕಟೇಶ್, ಕೇವಲ್ ರಾಜು, ಶ್ರೀಕಾಂತ್, ರವಿ ತೇಜ, ಸಾಗರ್, ಅರುಣ್, ಯಶವಂತ್, ಬಾಬುರೆಡ್ಡಿ ಮತ್ತು ದೊಡ್ಡನಾಗಮಂಗಲ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮದ ಯುವಕರು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು. ನಿಮ್ಮವನು, ನಿಮ್ಮ ಮನೆಯವನು, ನಾನು ನಿಮ್ಮವನು, ನಿಮ್ಮ ಮನೆಯವನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು, ನಾನು ನಿಮ್ಮವನು, ನಿಮ್ಮ ಮನೆ ಮಗನು, ನಿಮ್ಮ ನೋವಿಗೆ ಮಿಡಿಯುವೆ ನಾನು, ನಿಮ್ಮ ಸೇವೆಗೆ ದುಡಿಯುವೆ ನಾನು ನಿಮ್ಮವನು, ನಿಮ್ಮ ಮನೆಯವನು. ತಬ್ಬಲಿ ಕರುವಾಗಿ ನಡು ಬೀದಿಯ ಮಗುವಾಗಿ ಜನಿಸಿದ ನನಗೆ ಸತ್ಯದ ಜೊತೆಗೆ ಬೆಸುಗೆ ಹಾಕಿದಿರಿ, ಕಣ್ಣನ್ನು ತೆರೆಸಿದಿರಿ, ಮನದೀಪವ ಬೆಳಗಿದಿರಿ, ಬದುಕಿಗೆ ಒಂದು ಗುರಿಯನ್ನು ತಂದು ದಾರಿ ತೋರಿದಿರಿ. ನಾನು ನಿಮ್ಮವನು, ನಿಮ್ಮ ಋಣದವನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು, ನಾನು ನಿಮ್ಮವನು, ನಿಮ್ಮ ನೆರೆಯವನು. ಬಡತನ ತೊಲಗಿಸುವೆ, ದಬ್ಬಾಳಿಗೆ ಅಡಗಿಸುವೆ, ಮಡಿಯುವವರೆಗೆ ದುಡಿಯುವೆ, ನಿಮಗೆ ಬೇರೆ ಗುರಿಯಿಲ್ಲ. ನ್ಯಾಯಕ್ಕೆ ಜಯ ತರುವೆ,
ಅನ್ಯಾಯವ ಬಡಿದಿಡುವೆ ಹಸಿವಿನ ಕೂಗು ಅಳಿಯುವವರೆಗೂ ದಣಿವೆ ನನಗಿಲ್ಲ ನಾನು ನಿಮ್ಮವನು ನಿಮ್ಮ ಸ್ನೇಹಿತನು ನಿಮ್ಮ ಕಂಬನಿ ಬರೆಸುವ ಮಗನು ನಿಮ್ಮ ಚಿಂತೆಯ ಮರ ನಿಮ್ಮವನು ನಿಮ್ಮ ಮನೆಯವನು ನಾನು ನಿಮ್ಮವನು ನಿಮ್ಮ ಮನೆಯವನು ನಿಮ್ಮ ಕಂಬನಿ ಬರೆಸುವ ಮಗನು ನಿಮ್ಮ ಚಿಂತೆಯ ಮರೆಸುವ ಮಗನು ನಾನು ನಿಮ್ಮವನು ನಿಮ್ಮ ಮನೆ ಮಗನು ನಿಮ್ಮ ನೋವಿಗೆ ಮಿಡಿಯುವೆ ನಾನು ನಿಮ್ಮ ಸೇವೆಗೆ ದುಡಿಯುವೆ ನಾನು ನಿಮ್ಮವನು ನಿಮ್ಮ ಮನೆಯವನು ತಬ್ಬಲಿ ಕರುವಾಗಿ ನಡು ಬೀದಿಯ ಮಗುವಾಗಿ ಜನಿಸಿದ ನನಗೆ ಸತ್ಯದ ಜೊತೆಗೆ ಬೆಸುಗೆ ಹಾಕಿದಿರಿ ಕಣ್ಣನ್ನು ತೆರೆಸಿದಿರಿ ಮನದೀಪವ ಬೆಳಗಿದಿರಿ ಬದುಕಿಗೆ ಒಂದು ಗುರಿಯನ್ನು ತಂದು ದಾರಿ ತೋರಿದಿರಿ ನಾನು ನಿಮ್ಮವನು ನಿಮ್ಮ ಋಣದವನು ನಿಮ್ಮ ಕಂಬನಿ ಬರೆಸುವ ಮಗನು ನಿಮ್ಮ ಚಿಂತೆಯ ಮರೆಸುವ ಮಗನು ನಾನು ನಿಮ್ಮವನು ನಿಮ್ಮ ನೆರೆಯವನು ಬಡತನ ತೊಲಗಿಸುವೆ ದಬ್ಬಾಳಿಕೆ ಅಡಗಿಸುವೆ ಮಡಿಯುವವರೆಗೆ ದುಡಿಯುವೆ ನಿಮಗೆ ಬೇರೆ ಗುರಿಯಿಲ್ಲ ನ್ಯಾಯಕ್ಕೆ ಜಯ ತರುವೆ ಅನ್ಯಾಯವ ಬಡಿದಿಡುವೆ ಹಸಿವಿನ ಕೂಗು ಅಳಿಯುವವರೆಗೂ ದಣಿವೆ ನನಗಿಲ್ಲ ನಾನು ನಿಮ್ಮವನು ನಿಮ್ಮ ಸ್ನೇಹಿತನು ನಿಮ್ಮ ಕಂಬನಿ ಬರೆಸುವ ಮಗನು ನಿಮ್ಮವನು ನಿಮ್ಮ ಮನೆಯವನು ನಾನು ನಿಮ್ಮವನು ನಿಮ್ಮ ಮನೆಯವನು ನಿಮ್ಮ ಕಂಬನಿ ಬರೆಸುವ ಮಗನು ನಿಮ್ಮ ಚಿಂತೆಯ ಮರೆಸುವ ಮಗನು ನಾನು ನಿಮ್ಮವನು ನಿಮ್ಮ ಮನೆ ಮಗನು ನಿಮ್ಮ ನೋವಿಗೆ ಮಿಡಿಯುವೆ ನಾನು ನಿಮ್ಮ ಸೇವೆಗೆ ದುಡಿಯುವೆ ನಾನು ನಿಮ್ಮವನು ನಿಮ್ಮ ಮನೆಯವನು ತಬ್ಬಲಿ ಕರುವಾಗಿ ನಡು ಬೀದಿಯ ಮಗುವಾಗಿ ಜನಿಸಿದ ನನಗೆ ಸತ್ಯದ ಜೊತೆಗೆ ಬೆಸುಗೆ ಹಾಕಿದಿರಿ ಕಣ್ಣನ್ನು ತೆರೆಸಿದಿರಿ ಮನದೀಪವ ಬೆಳಗಿದಿರಿ ಬದುಕಿಗೆ ಒಂದು ಗುರಿಯನ್ನು ತಂದು ದಾರಿ ತೋರಿದಿರಿ ನಾನು ನಿಮ್ಮವನು ನಿಮ್ಮ ಋಣದವನು ನಿಮ್ಮ ಕಂಬನಿ ಬರೆಸುವ ಮಗನು ನಿಮ್ಮ ಚಿಂತೆಯ ಮರೆಸುವ ಮಗನು ನಾನು ನಿಮ್ಮವನು ನಿಮ್ಮ ನೆರೆಯವನು
ಅಳಿಯುವವರೆಗೆ ದುಡಿಯುವೆ ನಿಮಗೆ ಬೇರೆ ಗುರಿಯಿಲ್ಲ. ನ್ಯಾಯಕ್ಕೆ ಜಯ ತರುವೆ, ಅನ್ಯಾಯವ ಬಡಿದಿಡುವೆ. ಹಸಿವಿನ ಕೂಗು ಅಳಿಯುವವರೆಗೂ ದಣಿವೆ ನನಗಿಲ್ಲ. ನಾನು ನಿಮ್ಮವನು, ನಿಮ್ಮ ಸ್ನೇಹಿತನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರ. ನಿಮ್ಮವನು, ನಿಮ್ಮ ಮನೆಯವನು, ನಾನು ನಿಮ್ಮವನು, ನಿಮ್ಮ ಮನೆಯವನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ನಿಮ್ಮ ನೋವಿಗೆ ಮಿಡಿಯುವೆ ನಾನು, ನಿಮ್ಮ ಸೇವೆಗೆ ದುಡಿಯುವೆ ನಾನು. ನಾನು ನಿಮ್ಮವನು, ನಿಮ್ಮ ಮನೆಯವನು. ತಬ್ಬಲಿ ಕರುವಾಗಿ ನಡು ಬೀದಿಯ ಮಗುವಾಗಿ ಜನಿಸಿದ ನನಗೆ ಸತ್ಯದ ಜೊತೆಗೆ ಬೆಸುಗೆ ಹಾಕಿದಿರಿ. ಕಣ್ಣನ್ನು ತೆರೆಸಿದಿರಿ, ಮನದೀಪವ ಬೆಳಗಿದಿರಿ. ಬದುಕಿಗೆ ಒಂದು ಗುರಿಯನ್ನು ತಂದು ದಾರಿ ತೋರಿದಿರಿ. ನಾನು ನಿಮ್ಮವನು, ನಿಮ್ಮ ಋಣದವನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ನೆರೆಯವನು. ಬಡತನ ತೊಲಗಿಸುವೆ, ದಬ್ಬಾಳಿಗೆ ಅಡಗಿಸುವೆ. ಮಡಿಯುವವರೆಗೆ ದುಡಿಯುವೆ ನಿಮಗೆ ಬೇರೆ ಗುರಿಯಿಲ್ಲ. ನ್ಯಾಯಕ್ಕೆ ಜಯ ತರುವೆ, ಅನ್ಯಾಯವ ಬಡಿದಿಡುವೆ. ಹಸಿವಿನ ಕೂಗು ಅಳಿಯುವವರೆಗೂ ದಣಿವೆ ನನಗಿಲ್ಲ. ನಾನು ನಿಮ್ಮವನು, ನಿಮ್ಮ ಸ್ನೇಹಿತನು, ನಿಮ್ಮವನು, ನಿಮ್ಮ ಮನೆಯವನು. ನಾನು ನಿಮ್ಮವನು, ನಿಮ್ಮ ಮನೆಯವನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ನಿಮ್ಮ ನೋವಿಗೆ ಮಿಡಿಯುವೆ ನಾನು, ನಿಮ್ಮ ಸೇವೆಗೆ ದುಡಿಯುವೆ ನಾನು. ನಾನು ನಿಮ್ಮವನು, ನಿಮ್ಮ ಮನೆಯವನು. ತಬ್ಬಲಿ ಕರುವಾಗಿ ನಡು ಬೀದಿಯ ಮಗುವಾಗಿ ಜನಿಸಿದ ನನಗೆ ಸತ್ಯದ ಜೊತೆಗೆ ಬೆಸುಗೆ ಹಾಕಿದಿರಿ. ಕಣ್ಣನ್ನು ತೆರೆಸಿದಿರಿ, ಮನದೀಪವ ಬೆಳಗಿದಿರಿ. ಬದುಕಿಗೆ ಒಂದು ಗುರಿಯನ್ನು ತಂದು ದಾರಿ ತೋರಿದಿರಿ. ನಾನು ನಿಮ್ಮವನು, ನಿಮ್ಮ ಋಣದವನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ
ನೆರೆಯವನು. ಬಡತನ ತೊಲಗಿಸುವೆ, ದಬ್ಬಾಳಿಕೆ ಅಡಗಿಸುವೆ, ಮಡಿಯುವವರೆಗೆ ದುಡಿಯುವೆ, ನಿಮಗೆ ಬೇರೆ ಗುರಿಯಿಲ್ಲ. ನ್ಯಾಯಕ್ಕೆ ಜಯ ತರುವೆ, ಅನ್ಯಾಯವ ಬಡಿಗಿಡುವೆ, ಹಸಿವಿನ ಕೂಗು ಅಳಿಯುವವರೆಗೂ ದಣಿವೆ ನನಗಿಲ್ಲ. ನಾನು ನಿಮ್ಮವನು, ನಿಮ್ಮ ಸ್ನೇಹಿತನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರ ನಿಮ್ಮವನು, ನಿಮ್ಮ ಮನೆಯವನು. ನಾನು ನಿಮ್ಮವನು, ನಿಮ್ಮ ಮನೆಯವನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು, ನಿಮ್ಮ ನೋವಿಗೆ ಮಿಡಿಯುವೆ ನಾನು, ನಿಮ್ಮ ಸೇವೆಗೆ ದುಡಿಯುವೆ ನಾನು. ನಾನು ನಿಮ್ಮವನು, ನಿಮ್ಮ ಮನೆಯವನು. ತಬ್ಬಲಿ ಕರುವಾಗಿ, ನಡು ಬೀದಿಯ ಮಗುವಾಗಿ, ಜನಿಸಿದ ನನಗೆ ಸತ್ಯದ ಜೊತೆಗೆ ಬೆಸುಗೆ ಹಾಕಿದಿರಿ. ಕಣ್ಣನ್ನು ತೆರೆಸಿದಿರಿ, ಮನದೀಪವ ಬೆಳಗಿದಿರಿ, ಬದುಕಿಗೆ ಒಂದು ಗುರಿಯನ್ನು ತಂದು ದಾರಿ ತೋರಿದಿರಿ. ನಾನು ನಿಮ್ಮವನು, ನಿಮ್ಮ ಋಣದವನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ನೆರೆಯವನು. ಬಡತನ ತೊಲಗಿಸುವೆ, ದಬ್ಬಾಳಿಕೆ ಅಡಗಿಸುವೆ, ಮಡಿಯುವವರೆಗೆ ದುಡಿಯುವೆ, ನಿಮಗೆ ಬೇರೆ ಗುರಿಯಿಲ್ಲ. ನ್ಯಾಯಕ್ಕೆ ಜಯ ತರುವೆ, ಅನ್ಯಾಯವ ಬಡಿಗಿಡುವೆ, ಹಸಿವಿನ ಕೂಗು ಅಳಿಯುವವರೆಗೂ ದಣಿವೆ ನನಗಿಲ್ಲ. ನಾನು ನಿಮ್ಮವನು, ನಿಮ್ಮ ಸ್ನೇಹಿತನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮವನು, ನಿಮ್ಮ ಮನೆಯವನು. ನಾನು ನಿಮ್ಮವನು, ನಿಮ್ಮ ಮನೆಯವನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು, ನಿಮ್ಮ ನೋವಿಗೆ ಮಿಡಿಯುವೆ ನಾನು, ನಿಮ್ಮ ಸೇವೆಗೆ ದುಡಿಯುವೆ ನಾನು. ನಾನು ನಿಮ್ಮವನು, ನಿಮ್ಮ ಮನೆಯವನು.
ಹೊಟ್ಟೆಯಲ್ಲಿ ಕರುವಾಗಿ ನಡು ಬೀದಿಯ ಮಗುವಾಗಿ ಜನಿಸಿದ ನನಗೆ ಸತ್ಯದ ಜೊತೆಗೆ ಬೆಸುಗೆ ಹಾಕಿದಿರಿ. ಕಣ್ಣನ್ನು ತೆರೆಸಿದಿರಿ, ಮನದೀಪವ ಬೆಳಗಿದಿರಿ. ಬದುಕಿಗೆ ಒಂದು ಗುರಿಯನ್ನು ತಂದು ದಾರಿ ತೋರಿದಿರಿ. ನಾನು ನಿಮ್ಮವನು, ನಿಮ್ಮ ಋಣದವನು, ನಿಮ್ಮ ಕಂಬನಿ ಒರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ನೆರೆಯವನು. ಬಡತನ ತೊಲಗಿಸುವೆ, ದಬ್ಬಾಳಿಕೆ ಅಡಗಿಸುವೆ. ಮಡಿಯುವವರೆಗೆ ದುಡಿಯುವೆ, ನಿಮಗೆ ಬೇರೆ ಗುರಿಯಿಲ್ಲ. ನ್ಯಾಯಕ್ಕೆ ಜಯ ತರುವೆ, ಅನ್ಯಾಯವ ಬಡಿದಿಡುವೆ. ಹಸಿವಿನ ಕೂಗು ಅಳಿಯುವವರೆಗೂ ದಣಿವೆ ನನಗಿಲ್ಲ. ನಾನು ನಿಮ್ಮವನು, ನಿಮ್ಮ ಸ್ನೇಹಿತನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ನಿಮ್ಮ ನೋವಿಗೆ ಮಿಡಿಯುವೆ ನಾನು, ನಿಮ್ಮ ಸೇವೆಗೆ ದುಡಿಯುವೆ ನಾನು. ನಾನು ನಿಮ್ಮವನು, ನಿಮ್ಮ ಮನೆಯವನು. ಇವತ್ತು ನನ್ನ ಹುಟ್ಟುಹಬ್ಬವನ್ನು ನಮ್ಮ ದೊಡ್ಡಮಂಗಲ ಗ್ರಾಮಸ್ಥರು ಎಲ್ಲ ಸೇರಿ ಒಗ್ಗಟ್ಟಾಗಿ ವಿಜೃಂಭಣೆಯಾಗಿ ಆಚರಣೆ ಮಾಡಿರ್ತಾರೆ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಅವರು ಕೂರಪ್ಪನವರ ಗ್ರಾಮಸ್ಥರಾಗಲಿ, ಚಿಕ್ಕನಮಂಗಲ ಗ್ರಾಮಸ್ಥರಾಗಲಿ, ಗೋಂಚೆಟ್ಪಳ್ಳಿ ಗ್ರಾಮಸ್ಥರಾಗಲಿ, ಹೊಸಡವರಾಗಲಿ ಎಲ್ಲರೂ ಸೇರಿ ನನ್ನ ಹುಟ್ಟುಹಬ್ಬನ ವಿಜೃಂಭಣೆಯಾಗಿ ಆಚರಣೆ ಮಾಡಿರ್ತಾರೆ. ಅವ್ರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ. ಅವ್ರಿಗೆ ಧನ್ಯವಾದಗಳು ಹೇಳಿದ್ರೂ ಸಾಕಾಗಲ್ಲ. ಯಾಕಂದರೆ ಇಷ್ಟೆಲ್ಲ ಅಭಿಮಾನ ಇಟ್ಕೊಂಡು ಬೆಳಗ್ಗೆನಿಂದು ರಕ್ತದಾನ ಮಾಡಿಸಿದ್ದಾರೆ. ಆಮೇಲೆ ಅನ್ನದಾನ, ಆಶ್ರಮಕ್ಕೆ ಅನ್ನದಾನ ಕೊಟ್ಟಿದ್ದಾರೆ. ಶಾಲಾ ಮಕ್ಕಳಿಗೆ ಸ್ವೀಟ್ ವಿತರಣೆ ಮಾಡಿಕೊಟ್ಟಿದ್ದಾರೆ. ಅದೆಲ್ಲ ಸೇರಿಕೊಂಡು ಮಾಡಿರೋದಕ್ಕೆ ನಾನು ಎಲ್ಲ ಗ್ರಾಮಸ್ಥರಲ್ಲಿ ಧನ್ಯವಾದಗಳನ್ನ ಕೇಳ್ತೀನಿ. ಈ ದಿನ ರಾಜೇಶ್ ರೆಡ್ಡಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನೇತ್ರದಾನ, ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಅವ್ರಿಗೆ ಒಳ್ಳೆಯದು ಮಾಡಲಿ, ಅವ್ರಿಗೆ ಆರೋಗ್ಯ ಕೊಟ್ಟು ದೇವರು ಇನ್ನೂ 100 ವರ್ಷ ಸದಾಕಾಲ ನನ್ನತ್ತ ಮಾಡಲಿ. ಜನನಾಯಕರನ್ನು ಕರೆಸ್ಕೊಂಡಿರೋರು ಅವರು ಎಲ್ಲರ ಜನರ ಸೇವೆಯನ್ನು ಮಾಡಿ ಊರಿಗೆಲ್ಲ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಮನೆ ಹಿರಿಯರಿಂದ ಕಿರಿಯರವರೆಗೂ ಅವರಿಗೆ ಹುಟ್ಟುಹಬ್ಬದ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಜೈ ಸಾಯಿರಾಮ್. ದೊಡ್ಡನಾಗಮಂಗಲ ಗ್ರಾಮದಲ್ಲಿ ರಾಜೇಶ್ ರೆಡ್ಡಿ ಅನ್ನೋರು ನಮಗೆ ಎಲ್ಲ ತುಂಬ ಆತ್ಮೀಯರು, ವಿಶ್ವಾಸ ಎಲ್ಲ ನಮ್ಮಲ್ಲಿ ಗಳಿಸಿದ್ದಾರೆ. ನಾವು ಅವ್ರ ಜೊತೆಲೇ ಇದ್ದೀವಿ. 100 ವರ್ಷ ನಗುನಗುತ್ತಾ ಬಾಳ್ಳೆ ಅನ್ನೋದೇ ನಮ್ಮ ಆಸೆ. ಎಲ್ಲ ಊರ ಕೆಲಸಗಳು, ದೇವ್ರ ಕೆಲಸ ಆರೋಗ್ಯವಾಗಿ ನಮ್ಮ ಜೊತೆಲಿ ಸೇರಿ ಎಲ್ಲ ಮಾಡಲಿ ಅನ್ನೋದೇ ನಮ್ಗೆ ಖುಷಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟು ಅವರು ಎಲ್ಲ ಇದರಲ್ಲೂ ಮುಂದೆ ಬರಬೇಕು ಅನ್ನೋದೇ ನಮ್ಮ ಆಸೆ. ನೆಕ್ಸ್ಟ್ BBMP ಆದರೆ, ಕಾರ್ಪೊರೇಟ್ರ್ ಆಗಲಿ ಅನ್ನೋದೇ ನಮ್ಮ ಆಸೆ. ಅದರಲ್ಲಾದರೂ MLA ಇದು ಏನೋ ಡಿವೈಡ್ ಆದರೆ MLA ಗಾಗಿ ಸ್ಪರ್ಧೆ ಮಾಡಲಿ ಅನ್ನೋದೇ ನಮ್ಮದು ಆಸೆ. ನಮ್ಮದು ಬೆಂಗಳೂರು ನಗರಸಭೆ 2 ಆಗುತ್ತೆ ಅನ್ನೋದು ನಮ್ಮ ಮನವರಿಕೆ ಇದೆ. ಆದಾಗ ಆ ಪೋಸ್ಟ್ಗೆ MLA ಕ್ಯಾಂಡಿಡೇಟ್ ಆಗಿ ಮುಂದೆ ಬರಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ಚಾಲೆಂಜಿಗೆ ತಗೊಳ್ಳೋದು, ಅದನ್ನು ಯಾವುದು ಹಿಂದರಿಯೋ ಮಾತಿಲ್ಲ. MLA ಕ್ಯಾಂಡಿಡೇಟ್ ನಮ್ಮ ಕ್ಯಾಟಗಿರಿ ಬಂದು ನಿಂತ್ಕೊಂಡ್ರೆ ಗೆಲ್ಲಿಸ್ಕೊಂಡು ಬಂದೇ ಬರ್ತೀವಿ. ಆ ಚಾಲೆಂಜಿಗೆ ತಗೊಳ್ತೀವಿ. ನಾವೆಲ್ಲ ಅವ್ರ ಹಿಂದೆ ನಾವು ಬೆಂಬಲವಾಗಿ ಇದ್ದೇ ಇರ್ತೀವಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಬಯಸ್ತಾ ಇದ್ದೀವಿ ಊರಿನ ಗ್ರಾಮಸ್ಥರೆಲ್ಲರೂ ನಾವು. ಥ್ಯಾಂಕ್ ಯು. ರಾಜೇಶ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆತ್ಮೀಯ ಸ್ನೇಹಿತರಾದಂಥ ರಾಜೇಶ್ ಅಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು.
ಅವರು ದೇವರು ಅವ್ರಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹುಟ್ಟುಹಬ್ಬದ ಶುಭಾಶಯ ಕೋರ್ತೀನಿ. ಆತ್ಮೀಯ ಸ್ನೇಹಿತ ಗೆಳೆಯ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದ ರಾಜೇಶ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ಈ ಭಾಗದ ನಾಯಕರು ಅವರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೆಳೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಕೋರ್ಕೊಳ್ತಾ ಇದ್ದೀನಿ. ನಮ್ಮ ರಾಜೇಶ್ ರೆಡ್ಡಿ ಅಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನು ಆಯುಷು ಆರೋಗ್ಯ ಕೊಟ್ಟಲಿ, ಚೆನ್ನಾಗಿರಲಿ ಅಂತ ಕೇಳ್ಕೊತೀವಿ. ಹ್ಯಾಪಿ ಬರ್ಡೇ ರಾಜೇಶ್ ರೆಡ್ಡಿ ಅವ್ರಿಗೆ. ರಾಜೇಶ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತು ಅವರು 100 ಕಾಲ ಸುಖವಾಗಿ ರಾಜಕೀಯದಲ್ಲಿ ಎಲ್ಲದರಲ್ಲೂ ಬೆಳೆದು ಇನ್ನೂ ದೊಡ್ಡ ಹೆಸರು ಮಾಡಿ ಮತ್ತು ಇನ್ನೂ ಸಮಾಜ ಸೇವೆ ಹೆಚ್ಚಿನ ಮಾಡಲಿ ಅಂತ ನಾವು ಆಶೀರ್ವಾದ ಮಾಡ್ತೀವಿ. ರಾಜೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆತ್ಮೀಯ ಸ್ನೇಹಿತರಾದ ಶ್ರೀ ಸನ್ಮಾನ್ಯ ರಾಜೇಶ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. మా స్నేహితులైన రాజేష్ రెడ్డి గారికి పుట్టిన శుభాకాంక్షలు. ರೆಡ್ಡಿ ಅವರ ಬರ್ತ್ಡೇ ಇಂದು ಅವ್ರಿಗೆ ತುಂಬದಿಂದ ವಿಶ್ವಾಸ ಹೇಳ್ತಾ ಇದ್ದೀನಿ. ಹೀಗೆ ಅವರು ಸದಾಕಾಲ ಸಂತೋಷವಾಗಿ ಆರೋಗ್ಯವಾಗಿ ಇರಲಿ ಅಂತ ನಾನು ಬಯಸ್ತೀನಿ. ಸನ್ಮಾನ್ಯ ಶ್ರೀ ರಾಜೇಶ್ ರೆಡ್ಡಿ ಅವರಿಗೆ ಯುವಕರ ಬಳಗದಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಹೀಗೆ ಸತತ ಅಭಿವೃದ್ಧಿ ಕಾರ್ಯಗಳನ್ನ ನಡೆಸ್ತಾ ಇರಲಿ, 100 ವರ್ಷ ಸುಖವಾಗಿ ಬಾಳಿ. ಸ್ನೇಹಿತರಾದಂಥ ರಾಜೇಶ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ಅವರು ಇನ್ನೂ ಅತ್ಯುನ್ನತ ಮಟ್ಟಕ್ಕೆ ಹೋಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಆ ತಾಯಿ ಚಾಮುಂಡೇಶ್ವರಿ ಹಾಗೂ ಮದ್ದೂರಮ್ಮ ತಾಯಿ ಅವ್ರಿಗೆ ಒಳ್ಳೇದು ಮಾಡಲಿ. ನಮ್ಮ ಈ ಕ್ಷೇತ್ರದ ಆಂಜನೇಯ ಸ್ವಾಮಿ ಅವ್ರಿಗೆ ಇನ್ನೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಈ ಒಂದು ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದ ಶ್ರೀಮಾನ್ ರಾಜೇಶ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ, ಅವರಿಗೆ ದೇವರು ಭಗವಂತನು ಆರೋಗ್ಯ ಐಶ್ವರ್ಯ ಮತ್ತು ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ಒಂದು ಸ್ಥಾನ ಸಿಗಲಿ ಅಂತ ಈ ಮೂಲಕ ಎಲ್ಲರಲ್ಲೂ ಭಗವಂತನಲ್ಲೂ ಪ್ರಾರ್ಥನೆ ಮಾಡ್ತಾ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು. ಹೆಚ್ಚಿನ ಗೆಳೆಯರಾದ ರಾಜೇಶ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ದಿನ ಅವರ ಹುಟ್ಟುಹಬ್ಬನ ನಾವು ಇಲ್ಲಿ ಇಷ್ಟು ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಎಲ್ಲ ನಮ್ಮ ಹುಡುಗರು, ಲೇಡೀಸು, ನಮ್ಮ ಗ್ರಾಮದ ಎಲ್ಲ ಯುವಕ ಯುವತಿಯರು ಎಲ್ಲರೂ ಸೇರಿ ಈ ಹುಟ್ಟುಹಬ್ಬವನ್ನು ವಿಜೃಂಭಣೆ ಆಚರಿಸ್ತಾ ಇದ್ದಾರೆ. ಹಾಗೆ ಇವತ್ತು ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ರಿ. ಏನು ರಕ್ತದಾನ ಶಿಬಿರ ಇತ್ತು, ಉಚಿತ ಕಣ್ಣಿನ ಕಾರ್ಯಕ್ರಮ ಇತ್ತು. ಹಾಗೆ ಮತ್ತು ಸರ್ಕಾರಿ ಶಾಲೆಯಲ್ಲಿ ಸರಳವಾಗಿ ಬೆಳಗ್ಗೆ ಹುಟ್ಟುಹಬ್ಬನ ಆಚರಿಸ್ಕೊಂಡ್ರು ಸರ್ಕಾರಿ ಮಕ್ಕಳ ಜೊತೆಯಲ್ಲಿ. ಹಾಗೆ ಚಿಕ್ಕನಮಂಗಲದಲ್ಲಿ ಒಂದು ಆರ್ಫನೇಜ್ ಇದಿತ್ತು, ಅಲ್ಲಿ ಹೋಗಿ ಅಲ್ಲಿ ಅವ್ರಿಗೆ ಊಟ ಮತ್ತು ಬಟ್ಟೆ ಕೊಟ್ಟರು. ಈಗ ಅವ್ರದ್ದು ಇವತ್ತಿನ ಹುಟ್ಟುಹಬ್ಬದ ಕಾರ್ಯಕ್ರಮ ನಡೀತು. ಈಗ ಅವರು ಫಸ್ಟು ಮೊದಲು ಪಂಚಾಯತಿ ಸದಸ್ಯರಾದರು, ನಂತರ ತಾಲೂಕ್ ಪಂಚಾಯತಿ ಸದಸ್ಯರಾದರು, ಮತ್ತು ತಾಲೂಕ್ ಪಂಚಾಯತಿಯಲ್ಲಿ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದರು. ಈಗ ನೆಕ್ಸ್ಟ್ ಮುಂದೆ ಅವರ ರಾಜಕೀಯ ಇನ್ನೂ ಎತ್ತರಕ್ಕೆ ಬೆಳೀಬೇಕು. ಅದಕ್ಕೋಸ್ಕರ ಮುಂದಿನ ಎಲೆಕ್ಷನ್ಗಳಲ್ಲಿ ಅವರು ನಿಂತ್ಕೊಂಡ್ರೆ ನಾವು ಅವ್ರ ಬೆನ್ನೆಲುಬಾಗಿ ನಮ್ಮ ಗ್ರಾಮದ ಎಲ್ಲರೂ ಯುವಕರು, ಎಲ್ಲರೂ ಗ್ರಾಮದ ಜನತೆ ಎಲ್ಲರೂ ಅವ್ರ ಒಟ್ಟಿಗೆ ಇರ್ತೀವಿ, ಅವರ ಬೆನ್ನೆಲುಬಾಗಿರ್ತೀವಿ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಆ ದೇವರು ಅವ್ರನ್ನೇ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೇಳ್ಕೊತೀವಿ. ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರವ್ರಿಗೆ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲ ಕೇಳ್ಕೊತೀರಿ. ನಮ್ಮೂರಲ್ಲಿ ರೋಡು ಗೀಡು ನೀರು ಏನೂ ಇಲ್ಲದಾಗ ನಾವೆಲ್ಲ ಬೇರೆ ಮಣ್ಣಲ್ಲಿ ಓಡಾಡ್ತಾಯಿದ್ರಿ. ಇವಾಗ ಅವ್ರು ಬಂದಮೇಲೆ ಕಾಂಕ್ರೀಟು, ಒಳ ಚರಂಡಿ, ಆಮೇಲೆ ರೋಡ್ಗೂ ಟಾರು ಎಲ್ಲ ಹಾಕಿದ್ದಾರೆ. ಆಮೇಲೆ ಅವರು ಫಸ್ಟು ಪಂಚಾಯತಿ ಮೆಂಬರ್ ಆಗಿದ್ದು, ಅದ್ರ ರಿಸೈನ್ ಕೊಟ್ಟು ತಾಲೂಕು ಬೋರ್ಡ್ ಆದರು. ತಾಲೂಕು ಬೋರ್ಡ್ ಆಗಿ ಅವರು ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಸ್ಥಾಯಿ ಸಮಿತಿ ಅಧ್ಯಕ್ಷ ಕೂಡ ಆಗಿದ್ದರು. ಅವಾಗ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಬನಶಂಕರಿಯಲ್ಲಿ ಪ್ರತಿಯೊಬ್ಬರಿಗೂ ನಮಗೆಲ್ಲ ಒಂದು ನಾಗರಿಕಕ್ಕೆ ಬರೋಂಗೆ ಕಾರಣ ಅವರೇ ಆಗಿರೋದು. ನೆಕ್ಸ್ಟ್ GB ಆಗ್ತಾಯಿದೆ ನಮ್ಮದು. GBಯಲ್ಲಿ ದಯವಿಟ್ಟು ಅವ್ರಿಗೆ ಒಂದು ಅವಕಾಶ ಕೊಟ್ಬಿಟ್ಟು ಅವ್ರನ್ನ ಜೈಲ್ಶನಾಗಿ ಮಾಡ್ಕೊಂಬರೋ ಜವಾಬ್ದಾರಿ ನಮ್ಮದು. ದಯವಿಟ್ಟು ಒಂದು ಅವಕಾಶ ಕೊಡಿ. ಏನು ಈ ದಿನ ನಮ್ಮ ಗ್ರಾಮದ ಹೆಮ್ಮೆಯ ಸುಪುತ್ರ, ಯುವಕರ ಆಶಾಕಿರಣ, ಅಭಿವೃದ್ಧಿಯ ಹರಿಕಾರನೇ, ದೊಡ್ಡಮಂಗಲಕ್ಕೆ ಅಭಿವೃದ್ಧಿಯ ಹರಿಕಾರ ರಾಜೇಶ್ ರೆಡ್ಡಿ ಅಂತ ಹೇಳ್ಬೋದು. ಅವರು ಮಾಡಿರೋ ಕೆಲಸಗಳು ನಮ್ಮೆಲ್ಲರ ಕಣ್ಣು ಮುಂದೆ ಇದೆ. ಅದೆಲ್ಲ ಬಿಡಿ, ಇವತ್ತು ನಮ್ಮ ಗ್ರಾಮದಲ್ಲಿ ಒಂದು ಹಬ್ಬದ ರೀತಿ ಅವರು ಹುಟ್ಟುಹಬ್ಬವನ್ನು ಎಲ್ಲ ಅಭಿಮಾನಿಗಳು, ಗ್ರಾಮಸ್ಥರು ಹಾಗೂ ಸ್ನೇಹಿತರು, ಇದು ನಮ್ಮೂರಂತಲ್ಲ ಸುತ್ತಮುತ್ತಲಿನ ಎಲ್ಲ ಊರುಗಳಿಂದನೂ ಸಹ ಅವರಿಗೆ ತುಂಬ ಸ್ನೇಹಿತರು ಬಂದಿದ್ದಾರೆ. ನೀವೇ ನೋಡ್ಬೋದು ಅವರ ಅಭಿಮಾನಿಗಳ ಬಳಗ ಎಷ್ಟಿದೆ ಅಂತ. ನಿಜವಾಗ್ಲೂ ನಮ್ಗೆ ನೋಡ್ತಾ ಇದ್ರೆ ಇದು ಕಣ್ ತುಂಬ ಬರ್ತಾಯಿದೆ, ಮಾತುಗಳೇ ಬರ್ತಾಯಿಲ್ಲ. ಅವ್ರಿಗಿದೇ ರೀತಿ ತಮ್ಮೆಲ್ಲರ ಸಹಕಾರ ಇರಲಿ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ರಾಜೇಶ್ ರೆಡ್ಡಿರವರ ಮೇಲಿರಲಿ. ಅವರ ರಾಜಕೀಯ ಜೀವನ ಇನ್ನೂ ಉತ್ತುಂಗಕ್ಕೆ ಇರಲಿ ಎಂದು ನಾವು ಆಶಿಸ್ತೇವೆ. ಏನು ಈ ದಿನ ಬೆಳಗ್ಗೆ
ನಮ್ಮ ಗ್ರಾಮದ ದೇವರಾದ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡುವ ಮುಖಾಂತರ ಅವರು ಹುಟ್ಟುಹಬ್ಬವನ್ನು ಪ್ರಾರಂಭಿಸಿದ್ವಿ. ತದನಂತರ ನಮ್ಮ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳೊಂದಿಗೆ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸೋಣ ಅಂಥೇಳಿ ಒಂದು ಸಿಹಿ ತಿನಿಸುವ ಮುಖಾಂತರ ಮಕ್ಕಳ ಜೊತೆ ಆಚರಿಸಿದ್ರಿ. ತದನಂತರ ನಮ್ಮ ಪಕ್ಕದ ಗ್ರಾಮದ ಚಿಕ್ಕನಾಮಂಗಲದಲ್ಲಿ ಒಂದು ಆಶ್ರಮದಲ್ಲಿ ಮಕ್ಕಳ ಜೊತೆ ಅವರು ದೇವ್ರ ಮಕ್ಕಳ ಜೊತೆ ನಾನು ಆಚರಿಸಬೇಕು ಅಂತ ಅವರು ಒಂದು ವಿಭಿನ್ನವಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡೋ ರೀತಿಯಲ್ಲಿ ವಿಭಿನ್ನವಾಗಿ ಆಶ್ರಮದ ಮಕ್ಕಳ ಜೊತೆ ಹುಟ್ಟುಹಬ್ಬವನ್ನು ಆಚರಿಸಿದರು. ತದನಂತರ ಈ ದಿನ ನಾವು ತುಂಬ ವರ್ಷಗಳ ನಂತರ 4 ವರ್ಷದ ಮುಂಚೆ ಮಾಡಿದ್ರಿ ಇದು ರಕ್ತದಾನ ಶಿಬಿರ. ಬಟ್ ಈ ದಿನ ನಮಗೆ ಬಂದಿರೋ ಸ್ಪಂದನೆ ನಾವು ಯಾರಿಗೂ ಪ್ರಚಾರನೇ ಮಾಡಿರಲಿಲ್ಲ, ಜಸ್ಟ್ ನಾವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಷ್ಟೇ. ನಿನ್ನೆ ತುಂಬ ಸ್ಪಂದನೆ ಬಂದಿದೆ. ಒಂದು 75 ಬ್ಲಡ್ ಡೋನರ್ಸ್ ಬಂದು ನಮಗೆ 75 ಜನ ಬ್ಲಡ್ ಡೋನ್ ಮಾಡಿರ್ತಾರೆ. ಹಾಗೂ ಎಲ್ಲ ಗ್ರಾಮದ ಹಿರಿಯರಿಗೂ ಹಾಗೂ ವಯಸ್ಸಾಗಿರೋರಿಗೆಲ್ಲ ಉಚಿತ ನೇತ್ರದಾನ ಶಿಬಿರ ಆಯೋಜಿಸಿದ್ವಿ. ಅದರಲ್ಲೂ ಸಹ 115 ನೇತ್ರದಾನ ನೇತ್ರದಾನದ ತಪಾಸಣೆ ಮಾಡಿಸ್ಕೊಂಡು ಹಾಗೂ ಅದರಲ್ಲಿ ಒಂದು 95ರಷ್ಟು ಜನಕ್ಕೆ ನಾವು ಉಚಿತ ಕನ್ನಡಕವನ್ನು ನಮ್ಮೆಲ್ಲರ ಬಳಗದ ವತಿಯಿಂದ ಈ ದಿನ ಅವ್ರಿಗೆ ನೀಡಿದ್ದೇವೆ. ಇದೊಂದು ಹೆಮ್ಮೆಯ ವಿಷಯ. ನಿಜವಾಗ್ಲೂ ಅಷ್ಟು ಸ್ಪಂದನೆ ಬಂದಿದೆ. ನೀವೇ ನೋಡಿದ್ರಿ, ಗ್ರಾಮದ ಇಲ್ಲಿ ಒಂದು ಹಬ್ಬದ ರೀತಿಯಾದ ವಾತಾವರಣವನ್ನು ಸೃಷ್ಟಿ ಮಾಡಿ ಈ ರೀತಿ ಇಷ್ಟೊಂದು ಜನಗಳನ್ನ ಸಂಪಾದಿಸಿದ್ದಾರೆ. ನಿಜವಾಗ್ಲೂ ಅವ್ರ ಜೊತೆಯಲ್ಲಿರೋರು ನಾವೆಲ್ಲರೂ ಪುಣ್ಯವಂತರ ಅಂತ ನಾವು ಭಾವಿಸ್ತೀರಿ. ಅವರು ಇದೇ ರೀತಿ ಜನಗಳ ಸೇವೆ ಮಾಡಲಿ, ಜನರಿಗೋಸ್ಕರನೇ ಇರೋವರು. ಅವ್ರಿಗಿನ್ನ ಅವರು BJPಯಲ್ಲಿದ್ದಾರೆ, BJPಯಲ್ಲಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದರು. ಅವ್ರಿಗೆ ಮುಂದಿನ ಏನು ನಮ್ಮದು ಗ್ರಾಮವನ್ನು ಅಪ್ಗ್ರೇಡ್ ಮಾಡಬೇಕು ಅಂತ GB ಮಾಡ್ತೀನಿ ಅಂತಲೂ ಬರ್ತಾಯಿದೆ. ಅವ್ರಿಗೆ GB ಅವಕಾಶ ಮಾಡಿಕೊಟ್ರೆ ನಾವೆಲ್ಲರೂ ಸಹ ಅವ್ರ ಬೆನ್ನಿಂದೆ ಅವ್ರು ಜಸ್ಟ್ ಬಂದು ನಿಂತ್ಕೊಂಡ್ರೆ ಸಾಕು, ಅವ್ರ ಬೆನ್ನಿಂದೆ ನಾವೆಲ್ಲರೂ ಗ್ರಾಮಸ್ಥರೆಲ್ಲರೂ ಸೇರಿ ಅವ್ನು ಗೆಲ್ಸ್ಕೊಬಂದು ಕೆಲಸ ನಾವು ಮಾಡ್ತೀವಿ. ದಯವಿಟ್ಟು ಅವ್ರಿಗೆ ಅದೊಂದು ಅವಕಾಶ ಮಾಡಿಕೊಡ್ಬೇಕು. ಇದೇ ರೀತಿ ದೊಡ್ಡನಾಮಂಗಲ ಗ್ರಾಮ ಹಾಗೂ ನಮ್ಮ ಕೋನಪ್ಪನಗರ ಪಂಚಾಯತಿ ಏನಿದೆ, ಇದು ಪುರಸಭೆ ಏನಿದೆ, ಎಲೆಕ್ಟ್ರಾನಿಸಿಟಿ ಏನಿದೆ, ಅವ್ರ ಮುಖೇನ ಇನ್ನೂ ಅಭಿವೃದ್ಧಿಗಳಾಗಲಿ ಎಂದು ನಾವು ಕೋರಿಕೊಳ್ಳುತ್ತೇವೆ. ಈ ದಿನ ಬಂದಿದ್ದ ಎಲ್ಲರಿಗೂ ಸಹ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಮಾಧ್ಯಮ ಮಿತ್ರರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಸಹ ನಾವು ತುಂಬ ಹೃದಯದ ಅವ್ರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಕೋರ್ತೇವೆ.